ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಂದು ಸಂತೋಷದ ಸುದ್ದಿ ಏನು ಅಂದರೆ, ನಾವು ಅಪ್ಲೋಡ್ ಮಾಡಿದ್ದೆಲ್ಲ ಕ್ವಶನ್ ಪೇಪರ್ಸಲ್ಲಿ ಬರ್ತಾ ಇದೆ. ಧನ್ಯವಾದಗಳು. ಬಹಳ ಜನ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿ ಕೊಡ್ತಾ ಇದ್ದೀರಾ. ಆದರೆ ಸೇಮ್ ಪ್ಲೇಸು, ಹಾಗಾಗಿ ಭಾಳ ಲೇಟಾಗಿ ಕಳಿಸ್ಕೊಡ್ತಾ ಇದ್ದೀರಾ. ಹಾಗಾಗಿ ಕೆಲವೊಬ್ಬರ ಹೆಸರುಗಳು ಮಿಸ್ ಆಗ್ಬೋದು, ಬೇಜಾರಾಗಬೇಡಿ. ಮತ್ತೊಂದು ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆ ಕಳಿಸಿಕೊಟ್ಟಾಗ ಎಲ್ಲರ ಹೆಸರುಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ. ಬನ್ನಿ ಸರ್, ಈಗ ಮ್ಯಾಚ್ ದ ಫಾಲೋಯಿಂಗ್ ಎ ವಿತ್ ಎ ಕಾಲಮ್ ಬಿ ಅಂತ ನೋಡೋಣ. ಈಗ ಸಮಯ ವ್ಯರ್ಥ ಮಾಡಬಾರ್ದು, ಹೌದಲ್ವಾ? ಬನ್ನಿ, ಈಗಾಗಲೇ ನಾನು ಇವತ್ತು ನಡೆದಂತಹ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಇವತ್ತೇ ಆನ್ ಸ್ಪಾಟಲ್ಲಿ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡ್ತಿದ್ದೇನೆ. ಯಾಕೆಂದರೆ ಬಹಳ ಜನಕ್ಕೆ ನಾಳೆ ಎಕ್ಸಾಮ್ ಕೂಡ ಉಂಟು. ಬನ್ನಿ, ಮೊದಲನೆಯ ಪ್ರಶ್ನೆ ಲೆಪಾರ್ಡ್ ಇದೆ ಅಲ್ವಾ, ಇದನ್ನು ಶಾರ್ಟ್ ಕಟ್ಟಲ್ಲಿ ಹೇಳ್ಕೊಟ್ಟಿದ್ದೀನಿ, LS ಅಂತ. ಲೆಪಾರ್ಡಿಗೆ ಸೆಕ್ರೆಟ್ರಿ ಅನ್ನೋದು ಉತ್ತರ. ಲಯನ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿ ಅದಕ್ಕೆ ಬೇಕಾಗಿತ್ತು. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 1 ಆಪ್ಷನ್ ಸಿ ಆಗಿ ಇರುತ್ತೆ. ದ ಪೋಯೆಟ್ ಲವ್ಸ್ ಟು ರೈಸ್ ಡ್ಯಾಶ್ ಅಂತ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಈ ಒಂದು ಕ್ವಶನ್ ಇದ್ದೇ ಇದೆ. ಅದು ಸಮ್ಮರ್ ಮಾರ್ನಿಂಗ್ ಅಂತ. ಫಸ್ಟ್ ಲೈನ್ ಆಫ್ ಯುವರ್ ಪೋಯಮ್ ಐ ಲವ್ ಟು ರೈಸ್ ಇನ್ ದ ಸಮ್ಮರ್ ಮಾರ್ನ್ ಅಂತ, ಆಯಿತಾ? ಮೂರನೆಯ ಪ್ರಶ್ನೆ ವೈಕೋ ಮೊಹಮ್ಮದ್ ಬಶೀರ್ ಏಟ್ ಫುಲ್ ಆಫ್ ಮೀಲ್ ಕನ್ಸಿಸ್ಟಿಂಗ್ ಆಫ್ ಚಪಾತಿ ಆ್ಯಂಡ್ ಮೀಟ್ ಕರಿ ಅಂತ ಇದೆ. ಈ ಡ್ರ್ಯಾಂಕ್ ಟ್ರೀ ಆಸ್ ವೆಲ್ ಆಸ್ ದ ಹೋಲ್ ಬಿಲ್ ಕೇಮ್. ಎಷ್ಟು ಬಿಲ್ಲು ಅಂತ ಹೇಳಿದರೆ ಆಪ್ಷನ್ ಡಿ ಆಗಿರುತ್ತೆ. 11 ಆನಾಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆನಾಸ್ ಆಪ್ಷನ್ ಡಿ. ನಾಲ್ಕನೆಯ ಪ್ರಶ್ನೆ ವಿ ಮಸ್ಟ್ ರೀಗೇನ್ ಅವರ್ ಸ್ಯಾನಿಟಿ ಅಬೌಟ್ ಮನಿ ಬಿಫೋರ್ ವಿ ಸ್ಟಾರ್ಟ್ ಡ್ಯಾಶ್ ಅಂತ ಇದೆ. ನಾವೆಲ್ಲರೂ ಕೂಡ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಬೇಕು. ಎದಕ್ಕಿಂತ ಮುಂಚೆ ಅಂದರೆ ನಾವು ಒಬ್ಬರನ್ನೊಬ್ಬರು ಸಾಯಿಸುವುದಕ್ಕಿಂತ ಮುಂಚೆ ಅಂದರೆ ಆಪ್ಷನ್ ಡಿ ಕಿಲ್ಲಿಂಗ್ ಅಂತ. ಐದನೆಯ ಪ್ರಶ್ನೆ ವೆನ್ ಡ್ಯಾಶ್ ಎಂಬ್ರೇಸ್ ದಿ ಪೋಯೆಟ್ ಹಿಸ್ ಶ್ಯಾಡೋ ವುಡಂಟ್ ಫೀಲ್ ಡಿಫೈಲ್ಡ್ ಅಂತ ಇದೆ. ಸನ್ಲೈಟ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ಆಪ್ಷನ್ ಡಿ ಆಗಿರುತ್ತೆ. ಐ ರಿಪೀಟ್ ನೋಡಿ, ಕ್ವಶನ್ ನಂಬರ್ 2 ಡಿ ಆಪ್ಷನ್ನು ರೈಟು, ಕ್ವಶನ್ ನಂಬರ್ 3 ಕೂಡ ಡಿ, ಕ್ವಶನ್ ನಂಬರ್ 4 ಕೂಡ ಡಿ, ಕ್ವಶನ್ ನಂಬರ್ 5 ಕೂಡ ಡಿ, ಎಲ್ಲದೂ ಕೂಡ 4ನೆಯ ಉತ್ತರ. ಆರನೆಯ ಪ್ರಶ್ನೆ ಆಫ್ಟರ್ ದ ಕಿಂಗ್ ಹರ್ಡ್ ಮಾರಾಸ್ ಡ್ರೀಮ್ ಹಿ ಕಮ್ಯಾಂಡೆಡ್ ಡ್ಯಾಶ್ ಅಂತ ಇದೆ. ಆರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮಾರಾ ಟು ಕಂಪನಿ ಹಿಮ್ ಟು ದಿ ಕ್ಯಾಪಿಟಲ್ ದಿ ನೆಕ್ಸ್ಟ್ ಡೇ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಆಯಿತಾ? ಮಾರಾನಿಗೆ ರಾಜ ಏನು ಹೇಳ್ತಾನೆ ಅಂದರೆ, ನೆಕ್ಸ್ಟ್ ದಿನ ನಾನು ಇಲ್ಲಿ ಹೋಗುವ ಸಮಯದಲ್ಲಿ ಅಕಂಪನಿ ವಿತ್ ಮೀ ಅಂತ ಹೇಳಿ ಕಳಿಸ್ತಾರೆ. ಏಳನೆಯ ಪ್ರಶ್ನೆ ವಾಟ್ ಡಿಡ್ ದ ಫ್ರೇಸ್ ದಿ ಹಾರ್ವೆಸ್ಟ್ ಆಫ್ ಮೈ ಓಮ್ ರೆಫರ್ ಅಂತ ಇದೆ. ಅದು ಬಹಳ ಈಸಿ ಸರ್, ಅದು ಸರಿಯಾದ ಉತ್ತರ. ಮತ್ತು ಆಪ್ಷನ್ ಯಾವುದಾಗಿರುತ್ತೆ, ಹಾರ್ವೆಸ್ಟ್ ಆಫ್ ಮೈ ಓಮ್ ಅಂದರೆ ಹರ್ ಚಿಲ್ಡ್ರನ್, ಅವಳ ಮಕ್ಕಳು ಅಂತ. ಎಂಟನೆಯ ಪ್ರಶ್ನೆ ಹೌ ಫಾರ್ ಡಿಡ್ ದಿ ಫ್ರೆಡ್ರಿಕ್ ಡಗ್ಲಸ್ ಮದರ್ ವಾಕ್ ಟು ಮೀಟ್ ಹಿಮ್ ಅಂತ ಇದೆ. ಇದು ಬಹಳ ಈಸಿಯಾದಂತಹ ಪ್ರಶ್ನೆ ಆಗಿತ್ತು. ಎಲ್ಲ ಕ್ವಶನ್ ಪೇಪರಲ್ಲೂ ಕೂಡ ಇದು ಬರ್ತಾ ಇದೆ. ಅಬೌಟ್ 12 ಮೈಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಎ. ಇದು ನಮ್ಮ ಮೇಲ್ ಐ ಡಿ ವಿದ್ಯಾರ್ಥಿಗಳೇ. ಈ ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಎಲ್ಲ ಸಬ್ಜೆಕ್ಟಿನ ಕ್ವಶನ್ ಪೇಪರನ್ನು ಅವತ್ತೇ ಕಳಿಸ್ಕೊಟ್ರೆ ಬಹಳ ಹೆಲ್ಪ್ ಆಗುತ್ತೆ ಸರ್. ಧನ್ಯವಾದಗಳು. ಬನ್ನಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಗ್ರಾಮರ್ ಬರೋಲ್ಲ ಅಂದರೆ ಎಲ್ಲ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ಕ್ವಶನ್ ನಂಬರ್ 9 ನೋಡೋಣ. ಇಲ್ಲಿ ಎರಡೂ ಕೂಡ ಏನಾಗಿದೆ ಅಂತ ಹೇಳಿದರೆ ಆಪ್ಷನ್ನು ಸಿ ಅನ್ನುವಂಥದ್ದು ಸರಿ. ಯಾಕೆಂದರೆ ಎರಡೂ ಕೂಡ ಸ್ಟೇಟ್ಮೆಂಟು ಕರೆಕ್ಟಾಗಿವೆ ಇವೆ. ಯಾಕೆಂದರೆ ಅವರು ಪೊಲೈಟಾಗಿ ತಮ್ಮ ಹಾಸ್ಪಿಟಲ್ಗಾಗಿ ಅಕ್ಕನ ಬಿಲ್ ಪೇ ಮಾಡಲಿಕ್ಕಾಗಿ ಹೋಗ್ತಾಯಿದ್ರು. 10ನೆಯ ಪ್ರಶ್ನೆ ದ ಸ್ಪೀಕರ್ ಥಾಟ್ ಏನಂತ ಯೋಚನೆ ಮಾಡ್ತಾನೆ. ದ ವರ್ಲ್ಡ್ ವಾಸ್ ಮೈನ್ ವಿತ್ ಹಿಮ್ ವೆನ್ ಡ್ಯಾಶ್ ಅಂತ ಇದೆ. ಇಡೀ ಪ್ರಪಂಚವೇ ನನ್ನದಾಗಿತ್ತು ಅಂತ ಒಂದು ಡೈಲಾಗನ್ನು ಹೊಡಿತಾನೆ. ಕ್ವಶನ್ ನಂಬರ್ 10 ಸರಿಯಾದ ಉತ್ತರ ಇದಕ್ಕೆ ಶಿ ವಾಸ್ ವಿತ್ ಹಿಮ್ ಅನ್ನುವಂಥದ್ದು ಸರಿ. ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 11 ನೋಡೋಣ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಯೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ಇಲ್ಲಿ ಬನ್ನಿ, ಬಾಬರ್ ಅಲಿ ಟೇಲ್ ಈಸ್ ಎ ಟೆಸ್ಟಮೆಂಟ್ ಟು ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ದಿ ಅಂತ ಬರುತ್ತೆ. ದಿ ಡಿಫ್ರೆನ್ಸ್ 1ನೇ ಆನ್ಸರು ದಿ ಟು ದಿ ಡಿಫ್ರೆನ್ಸ್ ಅಂತ, ಆಯಿತಾ? ದ್ಯಾಟ್ 1 person ಕ್ಯಾನ್ ಮೇಕ್ ಇನ್ ಹಿಸ್ ಆರ್ ಹರ್ ವರ್ಲ್ಡ್ ಅಂತ. ತಮ್ಮ ಜೀವನದಲ್ಲಿ ಅನ್ನಲಿಕ್ಕೆ ಇನ್ ಅಂತ ಬರಬೇಕು. ಹಾಗಿದ್ರೆ ಫಸ್ಟ್ ಆನ್ಸರ್ ದಿ, ಸೆಕೆಂಡ್ ಆನ್ಸರ್ ಇನ್ ಆಗುತ್ತೆ. 4ನೆಯ ಆಪ್ಷನ್ನು ಆ ಮಿಯರ್ ಚೈಲ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಲಾಸ್ಟ್ ಆಪ್ಷನ್ ಇನ್ ಎ ಸಿಚುಯೇಷನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಐ ರಿಪೀಟ್ ದಿ ಇನ್ ಎ ಇನ್, ಆಯಿತಾ? ಇದು ಸರಿಯಾದ ಉತ್ತರಗಳು ಆಗಿವೆ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಇದನ್ನು ಭಾಳ ಈಸಿಯಾಗಿ ಹೇಳ್ಕೊಡ್ತೀನಿ, ಸ್ವಲ್ಪ ನೀಟಾಗಿ ಕೇಳ್ಕೊಳ್ಳಿ. ವೆರೋನಾ ಈಸ್ ಎ ಲವ್ಲಿ ಸಿಟಿ ರಿಚ್ ಇನ್ ಹೆರಿಟೇಜ್ ಅಂತಲೇ ಬರಬೇಕು. IN ಇನ್ನೇ ಬರಬೇಕು. ಅರ್ಥ ಆಗುತ್ತೆ ಎಲ್ಲರಿಗೂ ಕೂಡ. ಇಲ್ಲಿ ಯಾವುದು ನಿಮಗೆ ಕ್ವಶನ್ ನಂಬರ್ 11 ನೋಡ್ಬೋದು ನೀವು. ಬೈ ಅಂತ ಕೊಟ್ಟಿದ್ದಾರೆ. ಯಾಕೆ ಸರ್ ನೀವು ಬೈ ಯೂಸ್ ಮಾಡಲಿಲ್ಲ ಅಂತ ನನಗೆ ಕೇಳಿದರೆ, ಬೈ ಆರ್ಟಿಕಲ್ ಆಗಲ್ಲ ಕಣಪ್ಪ, ಹಾಗಾಗಿ ಯೂಸ್ ಮಾಡಲಿಲ್ಲ.
ಆಯಿತಾ. ಅದು ಕ್ವಶನ್ನೇ ಸ್ವಲ್ಪ ಎಡವಟ್ಟು ಮಾಡ್ಕೊಂಬಿಟ್ಟಿದ್ದಾರೆ ಕೊಡುವ ಸಮಯದಲ್ಲಿ. ಹಾಗಾಗಿ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡುವ ಸಮಯದಲ್ಲಿ ಸ್ವಲ್ಪ ಅರಿವು ಇರಬೇಕು. ಯಾಕಂದರೆ ನೋಡಿ, ಇನ್ ಅನ್ನೋದು ಆರ್ಟಿಕಲ್ ಅಲ್ಲ, ಬೈ ಅನ್ನೋದು ಆರ್ಟಿಕಲ್ ಅಲ್ಲ. ಹೀಗಾಗಿ ಕೆಲವೊಮ್ಮೆ ತಪ್ಪುಗಳು ಆಗ್ತವೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾವು, ಆಯಿತಾ. ಕ್ವಶನ್ ನಂಬರ್ 12, ಇನ್ ಹಿಸ್ಟ್ರಿ ಅನ್ನುವಂಥದ್ದು ಸರಿಯಾದ ಉತ್ತರ. ನಂತರದಲ್ಲಿ ಆಫ್ ಆ್ಯನ್ ಎಕ್ವೈಸೈಟ್ ಪೇಲ್ ಹಿಸ್ಟ್ರಿ ನೋಡಿ, ಇನ್ನು ಆಫು ಲಾಸ್ಟಿಗೆ ಟು ಹ್ಯಾವ್ ಲಿವ್ಡ್ ದೇರ್, ರೋಮಿಯೋ ಆ್ಯಂಡ್ ಜೂಲಿಯಟ್ ಆರ್ ರೆಪ್ಯೂಟೆಡ್ ಟು ಹ್ಯಾವ್ ಲಿವ್ಡ್ ದೇರ್. ಏನಪ್ಪ ಕುರಿತವ್ರೆ ಅಂತ ವಿಡಿಯೋ ಓಡಿಸೋರು ಭಾಳ ಜನ ಇದ್ದಾರೆ. ನಾಳೆ ಎಕ್ಸಾಮಿಗೆ ಬಂದಾಗ ಇದೆ, ಆವಾಗ ಬ್ಯಾ 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 ಅಂತ ಆ ಕಡೆ ಈ ಕಡೆ ನೋಡ್ತೀರಾ. ಬೈತಾ ಇದ್ದೀನಿ ಅಂತ ಬೇಜಾರಾಗಬೇಡಿ, ಸ್ವಲ್ಪ ನಾನು ಹಿಂಗೆ, ಯಾಕೆಂದರೆ ನೀವು ಕಲೀಲಿಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ. ಅಂಥದ್ರಲ್ಲಿ ಹಿಂಗೆ ಕ್ವಶನ್ ಪೇಪರ್ಸಲ್ಲಿ ಎಡವಟ್ಟು ಮಾಡಿದರೆ ಟೈಪಿಂಗ್ ಮಾಡೋರು ಇನ್ನೂ ಭಾಳ ಸಿಟ್ಟು ಬರುತ್ತೆ. ಸಿ ಯು ಲೇಟರ್ ಬಾಯ್ ಅಂತ ಇದೆ. ಸಿ ಯು ಲೇಟರ್ ಬಾಯ್ನಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ, ಲೀವ್ ಟೇಕಿಂಗ್ ಅಂತ ಕರಿತೀವಿ. ಈಗ ನಾನು ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆ ಉತ್ತರ ಜೊತೆ ಆದಾಗ ಸಿ ಯು ಬಾಯ್ ಅಂತ ಹೇಳ್ತೀನಲ್ವ. ಬಾಯ್ ಅಂತ ಹೇಳಿದರೆ ಅಗಲಿವಿಕೆ ಕೆಲವೊಮ್ಮೆ ಹೊರಡೆ ಮರ್ತು ಬಿಡ್ತೀವಿ, ಆಯಿತಾ. ಅಗಲಿಸುವಿಕೆ, ಆಯಿತಾ. ಅಂದರೆ ನಿಮ್ಮಿಂದ ದೂರ ಆಗುವಂಥದ್ದು ಲೀವ್ ಟೇಕಿಂಗ್ ಅಂತ ಹೇಳ್ತೀವಿ. ಸಾರಿ ಐ ಕುಡ್ ನಾಟ್ ಫಾಲೋ ಇಟ್ ಸರ್. ನೀವು ಹೇಳ್ತಾ ಇರೋದು ಯಾಕೋ ಒಂಥರ ಅರ್ಥ ಆಗ್ತಿಲ್ಲ ಸರ್, ನಾನು ಫಾಲೋ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದರೆ ರಿಕ್ವೆಸ್ಟ್ ಫಾರ್ ರಿಪಿಟೇಷನ್ ಅಂತ, ಮತ್ತೊಮ್ಮೆ ಹೇಳಿ ಅಂತ, ಆಯಿತಾ. ವಾಂಟ್ ಎ ಹ್ಯಾಂಡ್, ನಿಮಗೊಂದು ಹ್ಯಾಂಡ್ ಬೇಕು ಅಂತ ಹೇಳಿದರೆ ಆಫರಿಂಗು ಹೆಲ್ಪ್ ಅಂತ. 4ನೆಯ ಪ್ರಶ್ನೆ, ಎಟ್ ವಾಟ್ ಟೈಮ್ ಡಸ್ ದಿ ಟ್ರೈನ್ ಅರೈವ್ ಅಂತ ಇದೆ. ಯಾವ ಸಮಯಕ್ಕೆ ಬರುತ್ತೋ ತಮ್ಮ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಅಂತ, ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಅಂತ. ಕೊನೆಯದು ಐ ಆಮ್ ಸಾರಿ ಸರ್ ಟು ಸೇ ದಿಸ್, ನಾನು ಹಿಂಗೆ ಹೇಳ್ಬಿಟ್ನಲ್ಲ ಸಾರಿ ರೀ ಅಂತ ಹೇಳಿದರೆ ಏನು ಹೇಳಿ ನೋಡೋಣ. ಅದನ್ನು ನಾವು ಕಂಪ್ಲೇನಿಂಗ್ ಅಂತ ಕರಿತೀವಿ, ಆಯಿತಾ. ಸಾರಿ ಅಂದ ತಕ್ಷಣ ಕಂಪ್ಲೇಂಟ್. ಈಗ 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗಿರುವಂತಹ ಮೊದಲನೆಯ ಪ್ರಶ್ನೆ ಕ್ವಶನ್ ನಂಬರ್ 14 2 ಅಂಕದ ಪ್ರಶ್ನೆ. ವಾಟ್ ಡಸ್ ದ ಬಾಯ್ ಹೇಟ್ ಟು ಡೂ ಆನ್ ಎ ಸಮ್ಮರ್ ಮಾರ್ನಿಂಗ್ ಆ್ಯಂಡ್ ವೈ ಅಂತ ಇದೆ. ಹಿ ಡಸಂಟ್ ವಾಂಟ್ ಟು ಗೋ ಟು ಸ್ಕೂಲ್, ಶಾಲೆಗೆ ಹೋಗಲ್ಲ ಅಂತ ಹೇಳ್ತಾ ಇರ್ತಾನೆ. ಯಾಕೆಂದರೆ ಹಿ ಹೇಟ್ಸ್ ಕ್ರೂಯಲ್ ಐಸ್ ಇನ್ಸೈಡ್ ದ ಕ್ಲಾಸ್ ಅಂತ, ಶಿಕ್ಷಕರನ್ನು ಅವನು ಹೇಟ್ ಮಾಡ್ತಾ ಇರ್ತಾನೆ, ಆಯಿತಾ. ಇವೇ 2 ಪಾಯಿಂಟ್ಗಳು, 2 ಮಾರ್ಕ್ಸು. ನೇಮ್ ದಿ ಪ್ಲ್ಯಾಂಟ್ ಪೆಥಗೋನಿಸ್ಟ್ ಅಂತ ಇದೆ, ಗೊಲಿಸ್ಟ್ ಅಂತ, ಭಾಳ ಈಸಿ, ಚಂದ್ರು ಅಂತ ಬರಿಬೇಕು. ಆ್ಯಂಡ್ ಹೂ ವಾಸ್ ಮಿಸ್ಟರ್ ಚಂದ್ರು ಅಂತ ಇದೆ, ದಿ ಫ್ರೆಂಡ್ ಆಫ್ ಪೂರ್ಣಚಂದ್ರ ತೇಜಸ್ವಿ ಅಂತ ಬರಿಬೇಕು. ಕ್ವಶನ್ ನಂಬರ್ 16, ವೇರ್ ವಾಸ್ ಮಾರಾ ವೇಟಿಂಗ್ ಫಾರ್ ದ ಕಿಂಗ್ ಆ್ಯಂಡ್ ವೈ ಅಂತ ಇದೆ. ಮಾರಾ ವಾಸ್ ಸಿಟ್ಟಿಂಗ್ ಆನ್ ದಿ ಬ್ರಾಂಚಸ್ ಆಫ್ ದ ಟ್ರೀ, ಮರದ ಮೇಲೆ ಕುಂತಿರ್ತಾನೆ. ವೈ ಅಂತ ಇದೆ, ಬಿಕಾಸ್ ಹಿ ವಾಂಟ್ಸ್ ಟು ಪಾಸ್ ದಿ ಮೆಸೇಜ್ ಆಫ್ ದಿ ಗಾಡೆಸಸ್, ಹಿ ವಾಂಟ್ಸ್ ಟು ಟೆಲ್ ದಿ ಕಮ್ಯಾಂಡ್ ಆಫ್ ದಿ ಗಾಡೆಸಸ್ ಅಂತ ಬರಿಬೇಕು. 16ನೆಯ ಪ್ರಶ್ನೆ, ವೇರ್ ವಾಸ್ ಮಾರಾ ಆಯಿತಲ್ವ. 17ನೆಯ ಪ್ರಶ್ನೆ, ಹೂ ಅಕಾರ್ಡಿಂಗ್ ಟು ದ ಪೊಯೆಟ್ ಇನ್ ದ ಪೋಯಮ್ ದಿ ಫಾರ್ಮರ್ಸ್ ವೈಫ್ ಎ ವರ್ಚ್ಯೂಯಸ್, ಅಂದರೆ ವರ್ಚ್ಯೂಯಸ್ ಒಳ್ಳೆಯ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ, ಅದು ಫಾರ್ಮರ್ ಅಂತ. ಯಾಕಂದರೆ ಅವನು ಒಳ್ಳೆಯ ವ್ಯಕ್ತಿ ಆಗಿರಲ್ಲ, ಆದರೆ ಹೆಂಡತಿ ಆ ಕ್ವಾಲಿಟಿ, ಮದರಿನ ಕ್ವಾಲಿಟಿನೇ ಹಾಗೆ. ಅಪ್ಪ ಇಟ್ಕೊಂಡು ಹೊಡಿತಾ ಇರ್ತಾರೆ, ಆದರೆ ಅಮ್ಮ ನಿಮ್ಮ ಅಪ್ಪ ಕಣೋ ಅಂತ ಪ್ರೀತಿಯಿಂದ ಹೇಳ್ತಾ ಇರ್ತಾರೆ, ನನ್ನ ಗಂಡ ಅಂತ, ಅದು, ಆಯಿತಾ. ಇಲ್ಲಿ ವರ್ಚ್ಯೂಯಸ್ ಅಂದರೆ ಫಾರ್ಮರ್ ಅಂತ. ಇನ್ನೊಂದು, ಹೌ ಡಿಡ್ ಹಿ ಎಂಡ್ ಹಿಸ್ ಲೈಫ್, ಹೇಗೆ ತನ್ನ ಜೀವನವನ್ನು ಅಂತ್ಯಗೊಳಿಸ್ತಾನೆ ಅಂತ ಪ್ರಶ್ನೆ ಇದೆ, ಭಾಳ ಈಸಿ. ಹಿ ಕನ್ಸ್ಯೂಮ್ಡ್ ಪಾಯ್ಸನ್, ಹಿ ಟುಕ್ ಪಾಯ್ಸನ್, ಹಿ ಕಮಿಟೆಡ್ ಸುಸೈಡ್ ಅಂತ, ಆಯಿತಾ. ಕ್ವಶನ್ ನಂಬರು ಮೇನ್ ಕ್ವಶನ್ 3 ನೋಡೋಣ. ಆನ್ಸರ್ ಎನಿ 4 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ನಾನು ಹೇಳಿದಂಥ 4 ಪ್ರಶ್ನೆಗಳು ಇಲ್ಲಿ ಇದ್ದಾವೆ, ನಿಮಗೆ ತೋರಿಸ್ತಾ ಹೋಗ್ತೇನೆ. ಕ್ವಶನ್ ನಂಬರ್ 18, ನಾನು ಹೇಳಿದ್ದು ಲುಂಗಿ ಸ್ಟೋರಿಯನ್ನು ಬರೀರಲೇ ತಮ್ಮ ಅಂತ. ನೆಕ್ಸ್ಟು ಯಾವುದಿದು, ಈ ಕ್ವಶನ್ ನಂಬರ್ 20 ನಾನೇ ಹೇಳಿದ್ದು. ಇಫ್ ಐ ವಾಸ್ ಎ ಟ್ರೀ ಸಮ್ಮರಿ ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ಸೇಮ್ ಬರೀಬೇಕು. ನೆಕ್ಸ್ಟು ಕ್ವಶನ್ ನಂಬರ್ 21 ಆ್ಯಟಿಟ್ಯೂಡ್ಸ್, ಇದು ಆ್ಯನ್ ಓಲ್ಡ್ ಮೆನ್ ಸಮ್ಮರಿ ಬರೀರಲೇ, ಇದನ್ನೇ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ಅರ್ಜಿ ಚಿತ್ರ ಹಾಕಿಬಿಟ್ಟು. 21 ಕೂಡ ಬಂದಿದೆ ಎಕ್ಸಾಮಲ್ಲಿ. ನೆಕ್ಸ್ಟು ಹೌ ಡಿ ದ 2 ಬಾಯ್ಸ್ ಹೆಲ್ಪ್ ದಿ ನರೇಟರ್ ಡ್ಯೂರಿಂಗ್, ಇದು ಹೇಳಿರಲಿಲ್ಲ. 23 ನೋಡೋಣ. ಹಾರ್ಟ್ಸ್ ರಿಯಾಲಿಟೀಸ್ ಲೈಫ್ ನೋಡಿ, ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಸಮ್ಮರಿ, ನಾನು ಹೇಳಿದ್ದೆ ಅದೇ ಬಂದಿದೆ. ಹಿಂಗೆ ಹೇಳ್ಕೊಂತ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ, 10 ನಿಮಿಷ ಆಗ್ಬಿಡ್ತು. ಸ್ವಲ್ಪ ಪಟ ಅಂತ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಪೆರಿಷಬಲ್ ಅಂತ ಇದೆ, ಆ್ಯಡ್ ಎ ಪ್ರಿಫಿಕ್ಸ್ ಅಂತ 10ನೆಯ ಪ್ರಶ್ನೆಗೆ ಹೆಚ್ಚು ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಪೆರಿಷಬಲ್ಗೆ ವಿರುದ್ಧ ಪದ ಆ್ಯಂಟೋನಿಮ್ ಅಂತ ಹೇಳಿದರೆ ವಿರುದ್ಧ ಪದ ಆಪೋಸಿಟ್ ವರ್ಡ್, ಅದಕ್ಕೆ ಪ್ರಿಫಿಕ್ಸು ಕೂಡ ಮಾಡಬೇಕು. ಹಾಗಾಗಿ ಈಗ ಪೆರಿಷಬಲ್ಗೆ ಇಂಪೆರಿಷಬಲ್ ಅನ್ನುವಂಥದ್ದು ಮಾತ್ರ ಸರಿಯಾದ ಉತ್ತರ, IM, ಆಯಿತಾ. ಈಗ
ಕ್ವಶನ್ ನಂಬರ್ 31 ನಾವು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 31 ಯಾವ ರೀತಿಯಾಗಿ ತಾವುಗಳು ಬರೀಬೇಕು ಅಂತ. ದ ಬಾಯ್ಸ್, ದ 2 ಬಾಯ್ಸ್ ಅಂತ ಇದೆ, ಇದು ಬಹುವಚನ, ಹಾಗಾಗಿ ಅಲ್ಲಿ ಹ್ಯಾವ್ ಅಂತ ತಾವುಗಳು ಬರೀಬೇಕು. ಏನಂತ ಆನ್ಸರ್ ಬರೀಬೇಕಪ್ಪ? ಹ್ಯಾವ್, HAVE ಅಂತಲೇ ಬರೀಬೇಕು. ನಂತರದಲ್ಲಿ ಇನ್ನೊಂದು ಡ್ಯಾಶ್ ಏನಿದೆ, ದಿ ಬಾಯ್ಸ್ ಡ್ಯಾಶ್ ಗಿವ್ ಅಸ್ ಹೋಪ್ ಅಂತ ಇದೆ, ಅದು ಸರಿಯಾದ ಉತ್ತರ ಗಿವ್ ಅಂತ ಬರೀಬೇಕು. ಯಾಕೆಂದರೆ ಅದು ಕೂಡ ಬಹುವಚನ. ನೋಡಿ, ಸಬ್ಜೆಕ್ಟ್ ಬಹುವಚನ ಇದ್ದರೆ ಆನ್ಸರ್ ಬರೆಯೋದು ವರ್ಬು ಅದು ಕೂಡ ಬಹುವಚನ ಬರಬೇಕು. ಫಸ್ಟ್ ಆನ್ಸರು ಹ್ಯಾವು, ಸೆಕೆಂಡ್ ಆನ್ಸರ್ ಗಿವ್. ದಿ ಹಾಸ್ಪಿಟಲ್ ಅದು ಸಿಂಗ್ಯುಲರ್, ಹಾಗಾಗಿ ಅಲ್ಲಿ ವಾಸ್ ಅಂತ ಬರೀಬೇಕು. ಸರಿಯಾದ ಉತ್ತರ ವಾಸ್. ನಂತರದಲ್ಲಿ ಮತ್ತೆ ಫ್ಲೋರ್ಸ್ ಅಂತ ಇದೆ, ಬಹಳ ಅಂತ, ಹಾಗಾಗಿ ಅಲ್ಲಿ ವರ್ ಅಂತ ಬರೀಬೇಕು. ಸರಿಯಾದ ಉತ್ತರ. ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. ನಂತರದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬನ್ನಿ ಮುಂದೆ ಹೋಗೋಣ. ಈಗ ಆರ್ ಅಂತ ಇದೆ, ಬಾಬರ್ ಅಲಿ ಸ್ಕೂಲ್ ಡ್ಯಾಶ್ ಅಂತ ಇದೆ, ಬಾಬರ್ ಅಲಿ ಸ್ಕೂಲ್ ಗ್ರೀವ್, GREW ಅಂತ ಬರಿಬೇಕು. ಸೆಕೆಂಡ್ ಡ್ಯಾಶಿಗೆ ಹ್ಯಾಡ್ ನಾಟ್ ಸೀನ್ ಅಂತ ಬರಿಬೇಕು. ನೋಡಿ, ಹ್ಯಾಡ್ ನಾಟ್ ಸೀನ್ ಅಂತ ಬರಿಬೇಕು. ದೇ ಎಂಜಾಯ್ಡ್ ಅಂತ ಆನ್ಸರಲ್ಲಿ ಎಂಜಾಯ್ಡ್ ಬರಿಬೇಕು, ಪಾಸ್ಟ್ ಟೆನ್ಸು ಎಂಜಾಯ್ಗೆ. ಕೊನೆಯದಾಗಿ ಎಂಡ್ ಅಂತ ಇದೆ, ಅದಕ್ಕೆ ಭೂತಕಾಲ ಪಾಸ್ಟ್ ಟೆನ್ಸು ಎಂಡೆಡ್ ಅಂತ ಬರಿಬೇಕು. ಆಯಿತಾ? 32ನೇಯ ಪ್ರಶ್ನೆಯನ್ನು ನೋಡೋಣ. ಏನು ರೀಅರೇಂಜ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕೂಡ ಸ್ವಲ್ಪ ನೋಡೋಣ. ಭಾಳ ಈಸಿಯಾಗಿ ಇರುವಂಥದ್ದು, ಹೌದಲ್ವಾ? ಏನಂತ ಇದೆ rearrange the following ಅಲ್ಲಿ, that we want to see that we be the change it is in the high time in the world ಅಂತ ಇದೆ. ಅಯ್ಯೋ ದೇವ್ರೆ, we want to see in this world. ಇದನ್ನು ನೀವೇ ಮಾಡಿ ಕಳಿಸಿ, ಸಮಯ ಇಲ್ಲ ನನಗೆ. ಆಯಿತಾ? ಸ್ವಲ್ಪ ಮುಂದೆ ಹೋಗ್ತೇನೆ. ದ ವಿಲೇಜ್ ಹೆಡ್ಮ್ಯಾನ್ ಆಸ್ಕ್ಡ್ ಮಾರ NOT ನಾಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನನ್ನ ಮಕ್ಕಳು ಪ್ರೀತಿಯ ವಿದ್ಯಾರ್ಥಿಗಳು 000 ತೆಗಿತಾ ಇದ್ದೀರಾ. ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಬರುತ್ತಿರುವಂಥದ್ದು, ಭಾಳ ಈಸಿಯಾಗಿ ಹೇಳ್ಕೊಡ್ತೇನೆ. ಎರರ್ ಫೈಂಡಿಂಗ್. ಬನ್ನಿ, ಕರೆಕ್ಟ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಅಂದರೆ ಎರರ್ ಭಾಳ ತಪ್ಪಿದವೋ ತಮ್ಮ, ಸರಿಯಾಗಿ ಬರೆಯೋ ಅಂತ. ಬನ್ನಿ ಹೇಳ್ಕೊಡ್ತೀನಿ ನೋಡಿ. ಹಿ ಈಸ್ ಎಲೆಕ್ಟೆಡ್ ಆ್ಯಸ್ ಎ MLA ಅಂತ ಇದೆ, ಸರಿಯಾದ ಉತ್ತರ ಎ ಅನ್ನೋದೇ ತಪ್ಪು. ಆ್ಯನ್ ಅಂತ ಬರಬೇಕಲ್ಲಿ ಆರ್ಟಿಕಲ್ಲು, ಯಾಕಂದರೆ ಓವೆಲ್ ಸೌಂಡು AN ಅಂತ ಬರೀರಿ. ಆಯಿತಾ? ಹಿ ಅಕಂಪನೈಡ್ ವಿತ್ ಹಿಸ್ ಫ್ರೆಂಡ್ಸ್ ಅಂತ ಇದೆ, ಭಾಳ ಈಸಿ ಸರ್. ಹೇಳಿ ನೋಡೋಣ. ಇಲ್ಲಿ ವಿದ್ಯಾರ್ಥಿಗಳು ಭಾಳ ಟೆನ್ಷನ್ ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನು ನಿಮಗೆ ಕೊಟ್ಟರೆ ಭಾಳ ಒಳ್ಳೆಯದು ಅನಿಸುತ್ತೆ. ನೋಡಿ, ಹಿ ಅಕಂಪನೀಸ್ ವಿತ್ ಹಿಸ್ ಫ್ರೆಂಡೋ, ಹಿ ಅಕಂಪನೈಡ್ ವಿತ್ ಹಿಸ್ ಫ್ರೆಂಡೋ, ಏನು ಬರ್ಬೋದು ಸ್ವಲ್ಪ ನನಗೆ ಕಮೆಂಟಲ್ಲಿ ತಾವುಗಳೇ ತಿಳಿಸ್ಬೇಕು. ಆಯಿತಾ? ಬೈ ಹಿಸ್ ಫ್ರೆಂಡೋ. ಆಯಿತಾ? ಸರಿಯಾದ ಉತ್ತರ ಬೈ ಹಿಸ್ ಫ್ರೆಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ನಾನೇ ಹೇಳ್ಬಿಡ್ತೀನಿ, ಯಾಕಂದರೆ ನಿಮಗೆ ಮೀನಿಂಗೇ ಗೊತ್ತಾಗಲ್ಲ ಆಮೇಲೆ. ನೋಡಿ, ಫಸ್ಟ್ ಆನ್ಸರು ಆ್ಯನ್ ಅಂತ ಆಗಬೇಕು, ಎ ಡಿಲೀಟ್ ಆಗಿ. ಸೆಕೆಂಡ್ ಆನ್ಸರಲ್ಲಿ ವಿತ್ ಚೇಂಜ್ ಮಾಡಿ ಬೈ ಅಂತ ಬರೀರ ಆ ಜಾಗದಲ್ಲಿ, BY ಬೈ. ಥರ್ಡ್ ಆನ್ಸರ್ ನೋಡೋಣ. ಐ ಗಾಟ್ ಅಪ್ ಆಟ್ 5 PM ಇನ್ ದ ಮಾರ್ನಿಂಗ್. ಇದರಲ್ಲಿ ತಪ್ಪೇನು ಗೊತ್ತಾ? ಇನ್ ದ ಮಾರ್ನಿಂಗ್ ಅಂತ ಇದಲ್ವ, ಅದೇ ತಪ್ಪು. ಹಂಗಂದರೆ ನಿಂದ ಈವ್ನಿಂಗ್ ಬರೀಬೇಕಾ? ಅಲ್ಲ, AM ಅಂದ್ರೇ ಮಾರ್ನಿಂಗ್ ಅಂತ, ಹಾಗಾಗಿ ಇನ್ ದ ಮಾರ್ನಿಂಗ್ ಅಂತ ಬರೆಯುವ ಅವಶ್ಯಕತೆ ಇಲ್ಲ. ಅದು ಎಕ್ಸ್ಟ್ರಾ ಎಕ್ಸಸ್ ಇರುವಂಥದ್ದು, ವೇಸ್ಟ್ ಅದು. ಆಯಿತಾ? ಹಾಗಾಗಿ ಐ ಗೆಟ್ ಅಪ್ ಆಟ್ 5 AM ಅಷ್ಟೇ ಬರೆದ್ರೆ ಸಾಕು. 4ನೇ ಪ್ರಶ್ನೆ, ಎವ್ರಿ ಮಾರ್ನಿಂಗ್ ಇನ್ ದಿಸ್ ಕಾಲೇಜ್ ಆರ್ ನೀಟ್ ಆ್ಯಂಡ್ ಕ್ಲೀನ್ ಅಂತ ಇದೆ, ಭಾಳ ಈಸಿ ಸರ್. ಎವ್ರಿ ಮಾರ್ನಿಂಗ್ ಇನ್ ದಿಸ್ ಕಾಲೇಜ್. ಹೇಳ್ರಿ ನೋಡೋಣ. ಈಗ ನೀವು ಕೆಲವೊಂದು ಆನ್ಸರ್ ಕೊಡಲಿಲ್ಲ ಅಂದರೆ ನಮಗೆ ಭಾಳ ಕಷ್ಟ ಅನಿಸುತ್ತೆ, ಏನೋ ಮಕ್ಕಳಿಗೆ ಏನು ಬರಲ್ವೇನೋ ಅಂತ. ಹಾಗೆ ಆಗಬಾರ್ದು ಅಂತ. ಸ್ವಲ್ಪ ಅಟ್ಲೀಸ್ಟು ಕ್ವಶನ್ ನಂಬರ್ 4ಕ್ಕೆ ನೀವು ಉತ್ತರ ಹಾಕಿದರೆ ನನಗೆ ಭಾಳ ಖುಷಿಯಾಗುತ್ತೆ. ಎವ್ರಿ ಮಾರ್ನಿಂಗ್ ಇನ್ ದಿಸ್ ಕಾಲೇಜ್. ಆಯಿತಾ? ಹಾಕಿ ಎಲ್ಲರೂ ನೋಡೋಣ. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ, ಇದು ಬಹಳ ಈಸಿಯಾಗಿದೆ. ಮಾರಾ ವೆಂಟ್ ಟು ದಿ ಎಡ್ಜ್ ಆಫ್ ದಿ ಲೇಕ್ ಅಂತ, ಭಾಳ ಈಸಿ. ಡಿಡ್ ಮಾರಾ ಗೋ ಟು ದಿ ಎಡ್ಜ್ ಆಫ್ ದಿ ಲೇಕ್ ಅನ್ನುವಂಥದ್ದು ಸರಿಯಾದ ಉತ್ತರ. ಐ ರಿಪೀಟ್, ಡಿಡ್ ಮಾರಾ ಗೋ ಟು ದಿ ಎಡ್ಜ್ ಆಫ್ ದಿ ಲೇಕ್ ಅಂತ ಬರೀಬೇಕು. ಯಾರಿಗೆ ಡೂ ಫಾರಮ್ ಕ್ವಶನ್ ಬರಲ್ವೋ, ಇದು ಕಾಣ್ತಾ ಇದಲ್ವಾ ಡೂ ಫಾರಮ್ ಅಂತ, ಚೇಂಜ್ ಇಂಟು ಕ್ವಶನ್ ಅಂತ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೂ ಫಾರಮ್ಸ್ ಅಂತ 2 ಲಿಂಕ್ ಕೊಟ್ಟಿರ್ತೇನೆ. 5 ನಿಮಿಷದ ವಿಡಿಯೋಪ್ಪ. ನಾಳೆ ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ಬರುತ್ತೆ ಅಂದರೆ ಬರುತ್ತೆ. ಬನ್ನಿ, ಇದು ಯಾರಿಗೆ ಬರಲ್ವೋ ನೋಡಿ, WH ಕ್ವಶನ್ಸ್ ಇದು ಯಾವುದು ಇಲ್ಲಿ ಕಾಣ್ತಾ ಇದಲ್ವಾ ನೋಡಿ. ಮಾರಾ ಪ್ಲೀಡೆಡ್ ವಿತ್ ದಿ ಗಾಡೆಸಸ್ ಬಿಕಾಸ್ ಹಿ ವಾಂಟೆಡ್ ಟು ಸೇವ್ ದಿ ಲೇಕ್ ಅಂತ ಇದೆ. ಬಿಕಾಸ್ ಹಿ ವಾಂಟೆಡ್ ಟು ಸೇವ್ ದ ಲೇಕಿಗೆ ಅಂಡರ್ಲೈನ್ ಇದೆ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಏನು ಇದಕ್ಕೆ ಅಂತ ಹೇಳಿದರೆ, ವೈ ಡಿಡ್ ಮಾರಾ ಪ್ಲೀಡ್ ವಿತ್ ದಿ ಗಾಡೆಸಸ್ ಅಂತ ಬರೀಬೇಕು. ವೈ ಡಿಡ್ ಮಾರಾ
ಪ್ಲೀಡ್ ವಿತ್ ದಿ ಗಾಡೆಸಸ್ ಅಂತ ಬರೆದ್ರೆ ಮಾತ್ರ ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ಟ್ಯಾಗ್ಸಲ್ಲಿ ಯಾಕೆ 0 ತೆಗಿತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾನೇ ಇಲ್ಲ. ಭಾಳ ಈಸಿಯಾಗಿ ಕೊಟ್ಟಿದ್ದರು ನೋಡಿ. ಬಾಬರಲ್ಲಿ ವೇಕ್ಸ್ ಅಪ್ ಅಟ್ ಎವ್ರಿ ಡೇ ಅಟ್ 7 AM ಅಂತ ಇದೆ. ಸರಿಯಾದ ಉತ್ತರ ಡಸಂಟ್ ಹಿ ಅಂತ ಬರೀಬೇಕು. ಡಸಂಟ್ ಹಿ DOSN'T ಹಿ ಕ್ವಶನ್ ಮಾರ್ಕ್. ಇನ್ನೊಂದು ಕ್ವಶನ್ ಇದೆ, ಎಜುಕೇಷನ್ ಇಸ್ ದ ಮ್ಯಾನ್ಸ್ ಟ್ರೂ ರಿಲಿಜಿಯನ್ ಅಂತ. ಇಸಂಟ್ ಇಟ್ ಅಂತ ಬರೀಬೇಕು. ಅಷ್ಟೇ ಆನ್ಸರು, ಇಸಂಟ್ ಇಟ್ ಅಂತ. ಆಯಿತಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನನ್ನ ಜೊತೆ ಮುಂದೆ ಹೊರೆಯಲಿ. ಇನ್ನೊಂದು ಭಾಳ ಈಸಿಯಾಗಿರುವಂಥ 34ನೇ ಮೇನ್ ಕ್ವಶನ್ನು ನಿಮ್ಮ ಆನ್ಸರ್ ಪೇಪರಲ್ಲಿ ಬರುತ್ತೆ. ಇದು ಹೇಗೆ ಬರೀಬೇಕು ಅಂತ ಹೇಳ್ಕೊತೀನಿ, ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಹೌ ಮೆನಿ ಮ್ಯಾಚಸ್ ಹ್ಯಾಸ್ ರಾಯಲ್ ಚಾಲೆಂಜಸ್ ಪ್ಲೇಡ್. ರಾಯಲ್ ಚಾಲೆಂಜಸ್ ಎಲ್ಲಿದೆ ಅಂತ ನೋಡಿ. ಆಟ ಆಡಿರುವಂಥದ್ದು ಎಷ್ಟು? 5. ಹಾಗಿದ್ದರೆ ಸರಿಯಾದ ಉತ್ತರ 5 ಮ್ಯಾಚಸ್ ಅಂತ ಬರೆದ್ರೆ ಆಯಿತು. ಹೌ ಮೆನಿ ಮ್ಯಾಚಸ್ ಹ್ಯಾಸ್ ರಾಜಸ್ಥಾನ್ ರಾಯಲ್ಸ್ ಲಾಸ್ಟ್. ಕಳೆದುಕೊಂಡಿರುವಂಥ ರಾಜಸ್ಥಾನ್ ರಾಯಲ್ಸ್ ಎಲ್ಲಿದೆ ಅಲ್ಲಿಗೆ ಹೋಗೋಣ. 2 ಅಂತ ಇದೆ, ಅದನ್ನು ಬರೆದ್ರೆ ಆಯಿತು. 2 ಮ್ಯಾಚಸ್ ಅಂತ. ಮೂರನೆಯ ಪ್ರಶ್ನೆ, ನೇಮ್ ದ ಟೀಮ್ ದಟ್ ಹ್ಯಾಸ್ ದಿ ಲೋಯೆಸ್ಟ್ ರನ್ ರೇಟ್. ರನ್ ರೇಟ್ ಎಲ್ಲಿದೆ? ಪಾಯಿಂಟ್ಸ್ ಅಂದ್ರೇ ರನ್ ರೇಟ್. ಲೋಯೆಸ್ಟ್ ರನ್ ರೇಟ್ ಎಲ್ಲಿದೆರಪ್ಪ? ನೇಮ್ ದ ಟೀಮ್. ಆ ಟೀಮಿನ ಹೆಸರನ್ನೇ ಬರೀರಿ ಅಂತ ಇದೆ, ಇಲ್ಲಿದೆ. ರನ್ ರೇಟ್ ಎಲ್ಲರಿಗಿಂತ ಕಡಿಮೆ ಇರೋದು ಸನ್ರೈಸರ್ಸ್ ಹೈದರಾಬಾದ್ ಅನ್ನುವಂಥದ್ದು ಸರಿಯಾದ ಉತ್ತರ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇಲ್ಲಿ 0 ಅಂದರೆ 0 ತೆಗಿತಾ ಇದ್ದೀರಾ. ಕಾಪಿ ಮಾಡಿ ಬರೀರಲಿ ತಮ್ಮ. ನೋಡಿ ನಾನು ತೋರಿಸ್ತೀನಿ. ಒಂದನೇ ಕ್ವಶನ್ ಏನು? ವಾಟ್ ಪಾರ್ಟ್ ಆಫ್ ಸ್ಪೀಚ್ ಇಂದ ಗಿವನ್ ವರ್ಡ್. ಕೊಟ್ಟಿರೋದರಲ್ಲಿ ಯಾವುದು ಪಾರ್ಟ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ನಿಮಗೆ ಲಸ್ಟ್ ಆದ ತಕ್ಷಣ ಏನೋ ಒಂದು ವರ್ಡ್ ಕಾಣ್ತಾ ಇದೆ ನೋಡಿ, ನೌನ್ ಅಂತ. ಅದೇ ಆನ್ಸರ್ ಒಂದನೇದಕ್ಕೆ. ನೋಡಿ, ಒಂದನೇ ಕ್ವಶನಿಗೇನು? ವಿಚ್ ಪಾರ್ಟ್ ಆಫ್ ಸ್ಪೀಚ್ ಇಸ್ ದ ಗಿವನ್ ವರ್ಡ್ ಅಂದರೆ ನೌನ್ ಅಂತ ಬರೀರಿ. ಮುಗೀತಾ? ವೆರಿ ಗುಡ್. ಸೆಕೆಂಡ್ ಒನ್ನು ಏನು ಕ್ವಶನು? ಮೆನ್ಷನ್ ಎನಿ 2 ಆಪೋಸಿಟ್ ವರ್ಡ್ಸ್ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲೇ ಝೂಮ್ ಮಾಡ್ತೀನಿ. ಇಲ್ಲೇ ಲಾಸ್ಟ್ ಲೈನಲ್ಲಿದೆ ನೋಡಿ, ಡ್ರೆಡ್ ಅವಾಯ್ಡ್ ಅಂತ ಇದೆ. ಎನಿ 2 ಅಂತ ಎರಡೇ ಅವರೇ ಕೊಟ್ಟಿದ್ದಾರೆ. ಅದನ್ನೇ ಬರೆದ್ರೆ ಮುಗೀತು ಆಪೋಸಿಟ್ ವರ್ಡ್ಸು. ಕಾಪಿ ಮಾಡಿದ್ರಿ. ಲಾಸ್ಟು ವಾಟ್ ಈಸ್ ದ ವರ್ಬ್ ಫಾರ್ಮ್ ಆಫ್ ಗಿವನ್ ವರ್ಡ್ ಅಂತ ಇದೆ. ಈಗ ಒಂದು ವರ್ಡ್ ಬರೆದ್ವಿ ನಾವು, ಯಾವುದು? ಲಸ್ಟ್ ಅಂತ. ಅದಕ್ಕೆ ವರ್ಬ್ ಏನು ಅಂತ ಕೇಳಿದ್ದಾರೆ. ಇಲ್ಲೇ ಇರುತ್ತೆ ನೋಡ್ರಿ, ಈಗ ತೋರಿಸ್ತೇನೆ. ಆಯಿತಾ? ಎಲ್ಲಿದೆ ಲಸ್ಟಿಗೆ ವರ್ಬ್ ಏನು? ಇಲ್ಲಿದೆ ನೋಡಿ. ಲಸ್ಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲೇ ಇದೆ, ಕಾಣ್ತಾ ಇದೆ ಎಲ್ಲರಿಗೂ. ಎಲ್ಲಿದೆ? ಇಲ್ಲಿದೆ ನೋಡಿ ವರ್ಬ್ 1 ಹಿ ಲಸ್ಟೆಡ್ ಅನ್ನುವಂಥದ್ದೇ ಆನ್ಸರ್. ಹಾಗಾಗಿ ಸ್ವಲ್ಪ ಓದ್ಕೊಂಡ್ರೆ ನೀವು ಈಸಿಯಾಗಿ ಬರಿಬೋದು. ಅಲ್ಲೇ ಇರುತ್ತೆ, ಕಾಪಿ ಮಾಡಿ ಬರೆಯುವಂಥದ್ದು. ಆಯಿತಾ? ಯಾಕ್ರಪ್ಪ ವಿಡಿಯೋ ಮಿಸ್ ಮಾಡಿದರೆ ಏನೂ ಸಿಗಲ್ಲ ನೋಡಿ. ಇವತ್ತು ಬೆಳಗ್ಗೆ ನಾನು ನಿಮಗೆ ಎಲ್ಲರಿಗೂ ಕೂಡ ವಾಟರಿನ ಬಗ್ಗೆ ಒಂದು ಲೆಟರ್ ರೈಟಿಂಗ್ ಅಪ್ಲೋಡ್ ಮಾಡಿದ್ದೆ. ವಾಟ್ರ್ ಸಮಸ್ಯೆ ಇದೆ ಅಂತ. ಅದನ್ನು ನಾವು ಕಂಪ್ಲೇಂಟ್ ಲೆಟರ್ ಅಂತ ಕರಿತೀವಿ. ಆ ಕಂಪ್ಲೇಂಟ್ ಲೆಟರು ಇವತ್ತು ನಡೆದಂತಹ ಕ್ವಶನ್ ಪೇಪರಲ್ಲಿ ಬಂದಿತ್ತು. ನಾನು ನಿಮಗೆ ವಾಟ್ರ್ ಲೆಟರ್ ರೈಟಿಂಗ್ ಅಪ್ಲೋಡ್ ಮಾಡೋ ಟೈಮಲ್ಲಿ ಹೇಳಿದೆ, ನೋಡ್ರೋ ನೀರಿನ ಸಮಸ್ಯೆ ಬಗ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನಿಮಗೆ ಎಲೆಕ್ಟ್ರಿಸಿಟಿ ಬರ್ಬೋದು ಅಂತ. ಈ ಕ್ವಶನ್ ಪೇಪರಲ್ಲಿ ಎಲೆಕ್ಟ್ರಿಸಿಟಿ ಬಗ್ಗೆ ಬಂದಿದೆ ನೋಡಿ. ಬೆಸ್ಕಾಮ್ ಅಂದ್ರೆ ಬೆಸ್ಕಾಮ್ ಆಫೀಸರ್ ಅಂದರೆ ಎಲೆಕ್ಟ್ರಿಸಿಟಿ ಅಂತ. ಎಲೆಕ್ಟ್ರಿಸಿಟಿ ರೆಡ್ಯೂಸ್ ಇದೆ ತಮ್ಮ, ನಮಗೆಲ್ಲ ಸರಿ ಮಾಡಿಕೊಡಿ ನಮ್ಮ ಏರಿಯಾದಲ್ಲಿ ಅಂತ ತಾವುಗಳು ಇಲ್ಲಿ ಬರೀಬೇಕು. ಎಲೆಕ್ಟ್ರಿಕ್ ಸಪ್ಲೈ ಬಗ್ಗೆ ಇಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಸೇಮ್ ಪ್ಯಾಸೇಜು, ಸೇಮ್ ಆನ್ಸರು, ಎಲ್ಲ ಸೇಮ್ ಸರ್. ಡೇಟ್ ಗೀಟ್ ಎಲ್ಲ. ಆಯಿತಾ? ಈಗ ಕೊನೆಯ ಭಾಗವನ್ನು ನೋಡೋಣ. ಇಲ್ಲಿ ಯಾವುದು? ಈ ಬಿ ಭಾಗವನ್ನು ಯಾವ ರೀತಿಯಾಗಿ ಬರೀಬೇಕು ಅಂತ ಹೇಳ್ಕೊಡ್ತೇನೆ ನೋಡಿ. ಮೇ ಡ್ಯಾಶ್ ಸರ್ ಅಂತ ಇದೆ. ಮೇ ಐ ಕಮ್ ಇನ್ ಅಂತ ನೋಡಿ. ಮೇ ಐ ಕಮ್ ಇನ್ ಸರ್ ಅಂತ ಬರೆದ್ರೆ ಮುಗೀತು. ವೈ ಆರ್ ಯು ಲೇಟ್? ಐ ಆಮ್ ಸಾರಿ ಸರ್, ಐ ಮಿಸ್ ದಿ ಬಸ್ ಅಂತ ಬರೀತೀರಾ. ಅಷ್ಟೇ, ಮುಗೀತು. ಐ ಮಿಸ್ ದ ಬಸ್. ವೈ ಡಿಡ್ ಯು ಮಿಸ್ ದ ಬಸ್? ನೋಡಿ, ಐ ಮಿಸ್ಡ್ ದಿ ಬಸ್. ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು, MISSED ಅಂತ. ಆವಾಗ ಟೀಚರ್ ಕೇಳಿದರು, ಯಾಕಲೇ ತಮ್ಮ ಬಸ್ ಮಿಸ್ ಆಯಿತು? ಯು ಶುಡ್ ಹ್ಯಾವ್ ಲೆಫ್ಟ್ ದಿ ಹೌಸ್ ಅರ್ಲಿ. ಬೇಗ ಬಿಡಬೇಕಿತ್ತು ಅಂತ. ಆವಾಗ ಸ್ಟೂಡೆಂಟ್ ಹೇಳ್ತಾ ಇದ್ದಾರಲ್ಲಿ, ಓಕೆ ಸರ್ ಅಷ್ಟೇ ರೀ. ಐ ರಿಪೀಟ್, ಮೊದಲನೇ ಆನ್ಸರು ಮೇ ಐ ಕಮ್ ಇನ್ ಸರ್ ಅಂತ. ಎರಡನೇ ಆನ್ಸರು ಐ ಮಿಸ್ಡ್ ಮೈ ಬಸ್ ಅಂತ. ಮೂರನೇ ಆನ್ಸರು ಓಕೆ ಸರ್ ಅಂತ. ಲಾಸ್ಟ್ ಆನ್ಸರು ಥ್ಯಾಂಕ್ ಯು ಅಂತ. ಆಯಿತಾ? ಇಷ್ಟೇ ಬರೆದ್ರೆ ಮುಗೀತು ಕಣ್ರಿ, ಮತ್ತೇನೂ ಇಲ್ಲ. ಇಷ್ಟಕ್ಕೆ ತಾವುಗಳು ಭಾಳ ಹೊಡೆದಾಡ್ತಾ ಇದ್ದೀರಾ. ಏನೂ ಇಲ್ಲ. ಇದು ನೋಡಿ ಎಷ್ಟು ಈಸಿಯಾಗಿದೆ. ಅದು ಬರಲ್ಲ ಅಂದರೆ ಇದನ್ನು ಬರೀರಿ ಅಂತ. ಏನೋ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹಾಕಿ ವಿದ್ಯಾರ್ಥಿಗಳು ಖುಷಿಯಾಗಿರಲಿ ಅಂತ ಪೇಪರ್ ಮಾಡ್ತಾರೆ. ನೀವು ಬರಿಬೇಕು ನೋಡಿ. ಇಲ್ಲಿ ಫಸ್ಟಿಗೆ ಹಾಯ್ ಅದರ್ಸ್ ಹೌ ಆರ್ ಯು ಅಂತ ಇದೆ. ವೈ ನಾಟ್ ಡಿಯರ್, ಐ ಆಮ್ ಫೈನ್, ಥ್ಯಾಂಕ್ ಯು, ಹಿಂಗೆ ಏನೇನೋ ಕೊಟ್ಟಿದ್ದಾರೆ. ಭಾಳ ಈಸಿ. ಮೊದಲನೇದಕ್ಕೆ ಏನು ಬರಿಬೇಕು ನಾವೀಗ? ಒಂದೇದೇ ಕರೆಕ್ಟಾಗಿದೆ. ಹಾಯ್ ಅದರ್ಸ್ ಹೌ ಆರ್ ಯು. ಅವಾಗ ಏನು ಬರಬೇಕಲ್ಲಿ ನೋಡಿ ಹೇಳೋಣ. ಐ ಆಮ್ ಫೈನ್. ಮೂರನೇದಿದೆ ಅದು ಎರಡನೇದಕ್ಕೆ ತಂದು ಹಾಕಬೇಕು. ಐ ಆಮ್ ಫೈನ್, ಥ್ಯಾಂಕ್ ಯು, ಹೌ ಆರ್ ಯು ರೇಖಾ ಅಂತ ಬರೀಬೇಕು.
ಆಯಿತಾ. ನಂತರದಲ್ಲಿ ಮೂರನೇದೇನು ಬರುತ್ತೆ, ವೈ ನಾಟ್ ಡಿಯರ್, ಐ ವಿಲ್ ಡೆಫಿನೆಟ್ಲಿ ಕಮ್. ಇದು ಬರುತ್ತಾ? ಬರಲ್ಲ. ಅವಾಗ ಏನು ಬರೀಬೇಕು ತಾವುಗಳು ನೋಡಿ, ಐ ಆಮ್ ಫೈನ್ ಟು. ಅವರ್ ಇವ್ ರೇಖಾ ಅಂದಿದ್ದಕ್ಕೆ ಐ ಆಮ್ ಫೈನ್ ಟು, ಥ್ಯಾಂಕ್ ಯು, ವಿ ಹ್ಯಾವ್ ಎ ಪ್ಲ್ಯಾಂಟಿ ಆಫ್ ವರ್ಕ್ ಅಟ್ ಹೋಮ್ ಟುಡೇ, ಕ್ಯಾನ್ ಯು ಪ್ಲೀಸ್ ಕಮ್ ಟು ಮೈ ಹೌಸ್. ಆವಾಗ ಅದನ್ನು ಬರೀಬೇಕು. ವೈ ನಾಟ್ ಡಿಯರ್, ಐ ವಿಲ್ ಡೆಫಿನೆಟ್ಲಿ ಕಮ್ ಅಂತ ಎರಡನೇದಿದೆ ಅಲ್ವಾ, ಅದು ಲಾಸ್ಟಿಗೆ ಹೋಗುತ್ತೆ. ಇಷ್ಟೇ ಸರ್, ಮತ್ತೇನೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಏನು ಚೇಂಜ್ ಆಗಲಿಲ್ಲ. ಎರಡನೇದು ಬಾಕ್ಸ್ ಇದೆಲ್ಲ ಅದು ಲಾಸ್ಟಿಗೆ ಹೋಗ್ಬಿಟ್ರೆ ಪ್ರತಿಯೊಂದು ಕೂಡ ಪರ್ಫೆಕ್ಟಾಗಿ ಇದೆ. ಇದು ಧನ್ಯವಾದಗಳು. ಇಲ್ಲಿಗೆ ಸಂಪೂರ್ಣವಾಗಿ ಲೆಟರ್ ರೈಟಿಂಗ್ ಮುಗೀತು, ಎಲ್ಲದು ಮುಗೀತು. ನಾನು ಕೂಡ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಕೀ ಆನ್ಸರು, ಫೇಸ್ ಟು ಫೇಸ್ ವಿಡಿಯೋಸು ಹಾಗೂ ಗ್ರಾಮರ್ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ಒಂದು ರಿಕ್ವೆಸ್ಟು, ನಿಮ್ಮ ಏನಂತೀರ ಸರ್ ಅದು ಈಗ ಹೇಳಿದ್ನಲ್ಲ, ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐ ಡಿಗೆ ಕಳಿಸಿಕೊಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ವೀಡಿಯೋಸ್ಗಳನ್ನು ಶೇರ್ ಮಾಡಿರಪ್ಪ. ಧನ್ಯವಾದಗಳು. ದಯವಿಟ್ಟು ವಿಡಿಯೋ ಚೆನ್ನಾಗಿ ಅನಿಸಿದರೆ ಒಂದು ಕಮೆಂಟ್ ಹಾಕಿ, ಲೈಕ್ ಕೊಡಿ ಆಯಿತಾ, ಭಾಳ ಖುಷಿ ಆಗುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.